ಚಿನ್ನಯ್ಯ ಬಯಲು ಮಾಡಿದ ತಲೆಬುರುಡೆ ತನಿಖೆ ಚುರುಕಾಗಿದೆ. ವಿಠಲ್ ಗೌಡನೇ ಬುರುಡೆ ತಂದುಕೊಟ್ಟ ಬಗ್ಗೆ ಮಾಹಿತಿ. ವಿಠಲ್ ಗೌಡನ ಕರೆದುಕೊಂಡು ಹೋಗಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಇದೇ ವಿಚಾರವನ್ನು ನಾವೀಗ ಹೇಳ್ತಾ ಇದ್ದೀವಿ. ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತಂದಿರುವ ಮಾಹಿತಿಯ ಹಿನ್ನೆಲೆ ಈಗ ಅದೇ ಬಂಗ್ಲೆಗುಡ್ಡಕ್ಕೆ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡಿದ್ರು. ನಾಗೇಂದ್ರ ಬಾಬು, ಇದೇ ವಿಚಾರವನ್ನ ನೀವು ಕೂಡ ಹೇಳ್ತಾ ಇದ್ರಿ. ಈಗ ಆ ಬಂಗ್ಲೆಗುಡ್ಡ ಕರ್ಕೊಂಡು ಹೋಗಿದ್ದು, ಅಲ್ಲಿ ಸ್ಥಳ ಮಹಜರು ಮಾಡಿದ್ದು, ಇತ್ಯಾದಿ ಇತ್ಯಾದಿ ವಿಚಾರಗಳು. ಎಸ್, ಪ್ಲೀಸ್ ಕಂಟಿನ್ಯೂ. ಶ್ರೀಪಾದ್, ನೋಡಿ, ಎಸ್ಐಟಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಅನೇಕ ಜನರ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಚಿನ್ನಯ್ಯ ತಂದುಕೊಟ್ಟಂತಹ ಬುರುಡೆ ಅದು ಎಲ್ಲಿಯದ್ದು, ಯಾವ ಜಾಗದಿಂದ ತಂದಿದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಎಸ್ಐಟಿ ರಿವರ್ಸ್ ಇನ್ವೆಸ್ಟಿಗೇಷನ್ಗೆ ಮುಂದಾಗುತ್ತೆ. ಅಂದ್ರೆ ಚಿನ್ನಯ್ಯನ ಬಳಿ ತಲೆಬುರುಡೆ ಬಂದಿದ್ದು ಹೇಗೆ, ಅದಕ್ಕಿಂತ ಮುಂಚಿತವಾಗಿ ಯಾರು ಆತನ ಕೈಗೆ ತಂದು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಎಸ್ಐಟಿಗೆ ಒಂದಷ್ಟು ಮಹತ್ವದ ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಅಲ್ಲಿ ಈಗ ರಿಪಬ್ಲಿಕ್ ಕಡೆಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಚಿನ್ನಯ್ಯನಿಗೆ ಕೊಟ್ಟಿದ್ದು ಈ ಒಂದು ತಲೆಬುರುಡೆ ಜಯಂತ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಯಂತ್ಗೆ ಕೊಟ್ಟಿದ್ದು ಯಾರಂತ ನೋಡಿದಾಗ ಗಿರೀಶ್ ಮಟ್ಟಣ್ಣ ಅವರು ತಂದು ಕೊಟ್ಟರು ಅಂತ ಹೇಳಲಾಗುತ್ತೆ. ಗಿರೀಶ್ ಮಟ್ಟಣ್ಣ ಅವರು ಅಂತ ಅಂದಾಗ ಮತ್ತೊಂದು ಕಡೆ ಪ್ರಮುಖವಾಗಿ ಇಲ್ಲಿ ವಿಠಲ್ ಗೌಡ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ, ಎಲ್ಲರೂ ಕೂಡ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ತಲೆಬುರುಡೆಯನ್ನ ಇಟ್ಟುಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ತಂದು ಆ ಬಳಿಕ ಅಲ್ಲಿಂದ ವಾಪಸ್ ಮತ್ತೆ ಆತನ ಮತ್ತೊಂದು ಕಡೆ ವಿಚಾರ ಅಂತಂದ್ರೆ ಈಗ ಅದು ಚಿನ್ನಯ್ಯನ ಕೈಗೆ ಬಂದು ತಲುಪಿತ್ತು. ವಿಠಲ್ ಗೌಡನ ವಿಚಾರವಾಗಿ ಪ್ರಮುಖವಾಗಿ ಆತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಆತನೇ ತಂದು ಕೊಟ್ಟಿದ್ದು ಅಂತ ಹೇಳಲಾಗಿದ್ರು ಕೂಡ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಅಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದು ವಿಠಲ್ ಗೌಡ ಏನಿದಾರಲ್ಲ, ವಿಠಲ್ ಗೌಡ ಆತನಿಗೆ ಹೇಳಿದ್ದು ಚಿನ್ನಯ್ಯನೇ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಈ ತಲೆಬುರುಡೆ ರಹಸ್ಯ ಎಲ್ಲಿಂದ ಬಂದಿದ್ದು, ಯಾರು ತಂದಿದ್ದು, ಯಾವ ಕಾರಣಕ್ಕೋಸ್ಕರ ತಂದಿದ್ದು, ಇದರ ಹಿಂದೆ ಇರುವಂತಹ ಕಾರಣಗಳು ಏನು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ. ಶ್ರೀಪಾದ್. ಓಕೆ ನಾಗೇಂದ್ರ, ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿನ್ನಯ್ಯ ಬಯಲು ಮಾಡಿದ ತಲೆಬುರುಡೆ ತನಿಖೆ ಚುರುಕಾಗಿದೆ. ವಿಠಲ್ ಗೌಡನೇ ಬುರುಡೆ ತಂದುಕೊಟ್ಟ ಬಗ್ಗೆ ಮಾಹಿತಿ. ವಿಠಲ್ ಗೌಡನ ಕರೆದುಕೊಂಡು ಹೋಗಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಇದೇ ವಿಚಾರವನ್ನು ನಾವೀಗ ಹೇಳ್ತಾ ಇದ್ದೀವಿ. ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತಂದಿರುವ ಮಾಹಿತಿಯ ಹಿನ್ನೆಲೆ ಈಗ ಅದೇ ಬಂಗ್ಲೆಗುಡ್ಡಕ್ಕೆ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡಿದ್ರು. ಎಸ್, ನಾಗೇಂದ್ರ ಬಾಬು, ಇದೇ ವಿಚಾರವನ್ನ ನೀವು ಕೂಡ ಹೇಳ್ತಾ ಇದ್ರಿ. ಈಗ ಆ ಬಂಗ್ಲೆಗುಡ್ಡ ಕರ್ಕೊಂಡು ಹೋಗಿದ್ದು, ಅಲ್ಲಿ ಸ್ಥಳ ಮಹಜರು ಮಾಡಿದ್ದು, ಇತ್ಯಾದಿ ಇತ್ಯಾದಿ ವಿಚಾರಗಳು. ಎಸ್, ಪ್ಲೀಸ್ ಕಂಟಿನ್ಯೂ. ಶ್ರೀಪಾದ್, ನೋಡಿ, ಎಸ್ಐಟಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಅನೇಕ ಜನರ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಚಿನ್ನಯ್ಯ ತಂದುಕೊಟ್ಟಂತಹ ಬುರುಡೆ ಅದು ಎಲ್ಲಿಯದ್ದು, ಯಾವ ಜಾಗದಿಂದ ತಂದಿದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಎಸ್ಐಟಿ ರಿವರ್ಸ್ ಇನ್ವೆಸ್ಟಿಗೇಷನ್ಗೆ ಮುಂದಾಗುತ್ತೆ. ಅಂದ್ರೆ ಚಿನ್ನಯ್ಯನ ಬಳಿ ತಲೆಬುರುಡೆ ಬಂದಿದ್ದು ಹೇಗೆ, ಅದಕ್ಕಿಂತ ಮುಂಚಿತವಾಗಿ ಯಾರು ಆತನ ಕೈಗೆ ತಂದು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಎಸ್ಐಟಿಗೆ ಒಂದಷ್ಟು ಮಹತ್ವದ ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಅಲ್ಲಿ ಈಗ ರಿಪಬ್ಲಿಕ್ ಕಡೆಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಚಿನ್ನಯ್ಯನಿಗೆ ಕೊಟ್ಟಿದ್ದು ಈ ಒಂದು ತಲೆಬುರುಡೆ ಜಯಂತ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಯಂತ್ಗೆ ಕೊಟ್ಟಿದ್ದು ಯಾರಂತ ನೋಡಿದಾಗ ಗಿರೀಶ್ ಮಟ್ಟಣ್ಣ ಅವರು ತಂದು ಕೊಟ್ಟರು ಅಂತ ಹೇಳಲಾಗುತ್ತೆ. ಗಿರೀಶ್ ಮಟ್ಟಣ್ಣ ಅವರು ಅಂತ ಅಂದಾಗ ಮತ್ತೊಂದು ಕಡೆ ಪ್ರಮುಖವಾಗಿ ಇಲ್ಲಿ
ವಿಠಲ್ ಗೌಡ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ತಲೆಬುರುಡೆಯನ್ನ ಇಟ್ಟುಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ತಂದು ಆ ಬಳಿಕ ಅಲ್ಲಿಂದ ವಾಪಸ್ ಮತ್ತೆ ಆತನ ಮತ್ತೊಂದು ಕಡೆ ವಿಚಾರ ಅಂತಂದ್ರೆ ಈಗ ಅದು ಚಿನ್ನಯ್ಯನ ಕೈಗೆ ಬಂದು ತಲುಪಿತ್ತು. ವಿಠಲ್ ಗೌಡನ ವಿಚಾರವಾಗಿ ಪ್ರಮುಖವಾಗಿ ಆತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಆತನೇ ತಂದು ಕೊಟ್ಟಿದ್ದು ಅಂತ ಹೇಳಲಾಗಿದ್ರು ಕೂಡ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಅಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದು ವಿಠಲ್ ಗೌಡ ಏನಿದಾರಲ್ಲ, ವಿಠಲ್ ಗೌಡ ಆತನಿಗೆ ಹೇಳಿದ್ದು ಚಿನ್ನಯ್ಯನೇ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಈ ತಲೆಬುರುಡೆ ರಹಸ್ಯ ಎಲ್ಲಿಂದ ಬಂದಿದ್ದು, ಯಾರು ತಂದಿದ್ದು, ಯಾವ ಕಾರಣಕ್ಕೋಸ್ಕರ ತಂದಿದ್ದು, ಇದರ ಹಿಂದೆ ಇರುವಂತಹ ಕಾರಣಗಳು ಏನನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ. ಶ್ರೀಪಾದ್. ಓಕೆ ನಾಗೇಂದ್ರ, ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚಿನ್ನಯ್ಯ ಬಯಲು ಮಾಡಿದ ತಲೆಬುರುಡೆ ತನಿಖೆ ಚುರುಕಾಗಿದೆ. ವಿಠಲ್ ಗೌಡನೇ ಬುರುಡೆ ತಂದುಕೊಟ್ಟ ಬಗ್ಗೆ ಮಾಹಿತಿ. ವಿಠಲ್ ಗೌಡನ ಕರೆದುಕೊಂಡು ಹೋಗಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಇದೇ ವಿಚಾರವನ್ನು ನಾವೀಗ ಹೇಳ್ತಾ ಇದ್ದೀವಿ. ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತಂದಿರುವ ಮಾಹಿತಿಯ ಹಿನ್ನೆಲೆ ಈಗ ಅದೇ ಬಂಗ್ಲೆಗುಡ್ಡಕ್ಕೆ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ರು. ಎಸ್ ನಾಗೇಂದ್ರ ಬಾಬು, ಇದೇ ವಿಚಾರವನ್ನ ನೀವು ಕೂಡ ಹೇಳ್ತಾ ಇದ್ರಿ. ಈಗ ಆ ಬಂಗ್ಲೆಗುಡ್ಡ ಕರ್ಕೊಂಡು ಹೋಗಿದ್ದು, ಅಲ್ಲಿ ಸ್ಥಳ ಮಹಜರು ಮಾಡಿದ್ದು, ಇತ್ಯಾದಿ ವಿಚಾರಗಳು. ಎಸ್, ಪ್ಲೀಸ್ ಕಂಟಿನ್ಯೂ. ಶ್ರೀಪಾದ್, ನೋಡಿ, ಎಸ್ಐಟಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಅನೇಕ ಜನರ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಚಿನ್ನಯ್ಯ ತಂದುಕೊಟ್ಟಂತಹ ಬುರುಡೆ ಅದು ಎಲ್ಲಿಯದ್ದು, ಯಾವ ಜಾಗದಿಂದ ತಂದಿದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಎಸ್ಐಟಿ ರಿವರ್ಸ್ ಇನ್ವೆಸ್ಟಿಗೇಷನ್ಗೆ ಮುಂದಾಗುತ್ತೆ. ಅಂದ್ರೆ ಚಿನ್ನಯ್ಯನ ಬಳಿ ತಲೆಬುರುಡೆ ಬಂದಿದ್ದು ಹೇಗೆ, ಅದಕ್ಕಿಂತ ಮುಂಚಿತವಾಗಿ ಯಾರು ಆತನ ಕೈಗೆ ತಂದು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಎಸ್ಐಟಿಗೆ ಒಂದಷ್ಟು ಮಹತ್ವದ ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಅಲ್ಲಿ ಈಗ ರಿಪಬ್ಲಿಕ್ ಕಡೆಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಚಿನ್ನಯ್ಯನಿಗೆ ಕೊಟ್ಟಿದ್ದು ಈ ಒಂದು ತಲೆಬುರುಡೆ ಜಯಂತ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಯಂತ್ಗೆ ಕೊಟ್ಟಿದ್ದು ಯಾರಂತ ನೋಡಿದಾಗ ಗಿರೀಶ್ ಮಟ್ಟಣ್ಣ ಅವರು ತಂದು ಕೊಟ್ಟರು ಅಂತ ಹೇಳಲಾಗುತ್ತೆ. ಗಿರೀಶ್ ಮಟ್ಟಣ್ಣ ಅವರು ಅಂತ ಅಂದಾಗ ಮತ್ತೊಂದು ಕಡೆ ಪ್ರಮುಖವಾಗಿ ಇಲ್ಲಿ ವಿಠಲ್ ಗೌಡ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ತಲೆಬುರುಡೆಯನ್ನ ಇಟ್ಟುಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ತಂದು ಆ ಬಳಿಕ ಅಲ್ಲಿಂದ ವಾಪಸ್ ಮತ್ತೆ ಆತನ ಮತ್ತೊಂದು ಕಡೆ ವಿಚಾರ ಅಂತಂದ್ರೆ ಈಗ ಅದು ಚಿನ್ನಯ್ಯನ ಕೈಗೆ ಬಂದು ತಲುಪಿತ್ತು. ವಿಠಲ್ ಗೌಡನ ವಿಚಾರವಾಗಿ ಪ್ರಮುಖವಾಗಿ ಆತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಆತನೇ ತಂದು ಕೊಟ್ಟಿದ್ದು ಅಂತ ಹೇಳಲಾಗಿದ್ರು ಕೂಡ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಅಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದು ವಿಠಲ್ ಗೌಡ ಏನಿದಾರಲ್ಲ, ವಿಠಲ್ ಗೌಡ ಆತನಿಗೆ ಹೇಳಿದ್ದು ಚಿನ್ನಯ್ಯನೇ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಈ ತಲೆಬುರುಡೆ ರಹಸ್ಯ ಎಲ್ಲಿಂದ ಬಂದಿದ್ದು, ಯಾರು ತಂದಿದ್ದು, ಯಾವ ಕಾರಣಕ್ಕೋಸ್ಕರ ತಂದಿದ್ದು, ಇದರ ಹಿಂದೆ ಇರುವಂತಹ ಕಾರಣಗಳು ಏನನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ. ಶ್ರೀಪಾದ್. ಓಕೆ ನಾಗೇಂದ್ರ, ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.